ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ SRಗೆ ಸ್ವಾಗತ. ನಾನಿವತ್ತು ರುಚಿಯಾದ ರಾಗಿ ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ರಾಗಿಯನ್ನು ನೆನೆಸುವ ಅಥವಾ ರುಬ್ಬುವ ಕೆಲಸ ಇಲ್ಲ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಬೋದು. ಇದನ್ನೀಗ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ನಾನಿಲ್ಲಿ ಮೆಜರಿಂಗ್ ಕಪ್ಪಲ್ಲಿ 2 ಕಪ್ ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ. ಫ್ರೆಶ್ ರಾಗಿ ಹಿಟ್ಟಿರಲಿ, ಹಾಗಿದ್ರೆ ಚೆನ್ನಾಗಾಗ್ತದೆ. ಹಾಗೆ ಮೆಜರಿಂಗ್ ಕಪ್ಪಲ್ಲಿ 2 ಕಪ್ ನೀರನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನೊಂದು ಸಲ ಚೆನ್ನಾಗಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ನಾನು ಒಂದು ಕುಕ್ಕರ್ ಪಾತ್ರೆಯಲ್ಲಿ ಮೆಜರಿಂಗ್ ಕಪ್ಪಲ್ಲಿ 10 ಕಪ್ ನೀರನ್ನು ಕುದಿಲಿಕ್ಕಿಟ್ಟಿದ್ದೇನೆ. ಟೋಟಲ್ ಆಗಿ ನಾನು 12 ಕಪ್ ನೀರನ್ನು ತಗೊಂಡಿದ್ದೇನೆ 2 ಕಪ್ ರಾಗಿ ಹಿಟ್ಟಿಗೆ. ಈಗ ನೀರು ಹದ ಬಿಸಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಇಂಗು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ನಂತರ ಕಲಸಿಟ್ಟಂಥ ರಾಗಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡಬೇಕು. ಕೈಯಾಡಿಸ್ತಾ ಇರಬೇಕು, ಇಲ್ಲ ಅಂತ ಹೇಳಿದರೆ ಗಂಟಾಗ್ತದೆ ಅಥವಾ ತಳ ಹಿಡಿತದೆ. ಇದೊಂದು 15ರಿಂದ 20 ನಿಮಿಷ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು. ಇದು ಚೆನ್ನಾಗಿ ಶೈನಿಂಗ್ ಬರ್ತದೆ, ಅಷ್ಟೊತ್ತು ನಾವಿದನ್ನು ಬೇಯಿಸ್ಕೊಳ್ಬೇಕು. ಇದೀಗ ರೆಡಿಯಾಗಿದೆ ನೋಡಿ, ಚೆನ್ನಾಗಿ ಶೈನಿಂಗ್ ಬಂದಿದೆ. ಅಷ್ಟೊತ್ತು ನಾವಿದನ್ನು ಬೇಯಿಸ್ಕೊಳ್ಬೇಕು. ನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ತಣ್ಣಗಾದ ನಂತರ ನಾವಿದನ್ನು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಳ್ಬೇಕು. ಇದೀಗ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ ನಂತರ ಈ ಥರ ಕನ್ಸಿಸ್ಟೆನ್ಸಿ ಇದೆ ನೋಡಿ. ಕರೆಕ್ಟಾಗಿ 12 ಲೋಟ ನೀರು ಬೇಕಾಗ್ತದೆ 2 ಕಪ್ಪಿಗೆ. ನಂತರ ಒಂದು ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಈ ಥರ ಸಂಡಿಗೆಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಸಂಡಿಗೆ ಮಾಡ್ಕೊಳ್ಳಿಕ್ಕೆ ಖಾರವನ್ನು ಸೇರಿಸ್ಕೊಳ್ಳಿಲ್ಲ. ನಿಮಗೆ ಖಾರ ಬೇಕು ಅಂತಿದ್ದರೆ ನೀವು ಖಾರ ಪುಡಿ ಅಥವಾ ಹಸಿಮೆಣಸನ್ನು ರುಬ್ಬಿ ಕೂಡ ಹಾಕ್ಕೊಳ್ಬೋದು, ಅಥವಾ ಅಂಗಡಿಗಳಲ್ಲಿ ರೆಡಿಯಾಗಿ ಪಾಪಡ್ ಖಾರ ಅಂತ ಸಿಗ್ತದೆ, ಅದನ್ನು ಕೂಡ ತಂದು ಸೇರಿಸ್ಕೊಳ್ಬೋದು. ನೀವು ಅದನ್ನು ರಾಗಿ ಹಿಟ್ಟನ್ನು ಬೇಯಿಸ್ಕೊಳ್ಬೇಕಾದ್ರೆ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಮಕ್ಕಳಿಗೆ ಮಾಡ್ಕೊಳ್ಳುವ ಕಾರಣ ಖಾರ ಬೇಡ ಅಂಥೇಳಿ ಸೇರಿಸ್ಕೊಂಡಿಲ್ಲ. ಬರೀ ಇಂಗು ಮತ್ತು ಉಪ್ಪಲ್ಲಿ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ. ಇದನ್ನು ನಾವು 2ರಿಂದ 3 ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ನಾನು ಮನೆ ಒಳಗಡೆ ಸಂಡಿಗೆಯನ್ನು ಹಾಕ್ಕೊಂಡು ನಂತರ ತಂದು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೇನೆ. ಇದು ಒಂದೇ ದಿವಸದಲ್ಲಿ ಪ್ಲಾಸ್ಟಿಕ್ ಕವರಿಂದ ತೆಗಿಲಿಕ್ಕೆ ಬರ್ತದೆ. ನಂತರ ಒಂದು ಮೊರದಲ್ಲಿ ಹಾಕಿ 2ರಿಂದ 3 ದಿವಸ ಚೆನ್ನಾಗಿ ಒಣಗಿಸ್ಕೊಳ್ಳಿ. ಇದೀಗ ರೆಡಿಯಾಗಿದೆ ನೋಡಿ. ನಾನು ರಾಗಿ ಹಿಟ್ಟಲ್ಲಿ ಮಾಡ್ಕೊಂಡಿರುವ ಕಾರಣ ಇದು ಸ್ವಲ್ಪ ಕಪ್ಪು ಕಲರಲ್ಲಿ ಬಂದಿದೆ. ನೀವು ರಾಗಿಯನ್ನು ರುಬ್ಬಿ ಮಾಡ್ಕೊಳ್ತೀರಾದರೆ ಸ್ವಲ್ಪ ಲೈಟ್ ಕಲರಲ್ಲಿ ಬರ್ತದೆ. ಈಗ ನಾನು ಇದನ್ನು ಎಣ್ಣೆಯಲ್ಲಿ ಕರೆದು ತೋರಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಸಂಡಿಗೆ ಆಗಿದೆ ನೋಡಿ. ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.